ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಿಲ್ಲ ವಿಷಯ, ನಾನು 3-4 ದಿನದಿಂದ ವಿಡಿಯೋ ಮಾಡ್ತಾಯಿಲ್ಲ. ಕಾರಣ ಗೊತ್ತಿದೆ ನಿಮಗೆ, ದುಬೈನಲ್ಲಿ ಒಂದು ಪ್ರಾಬ್ಲಮ್, ಯುದ್ಧ ನಡೀತಾ ಇದೆ. ಹಾಗಂಥೇಳಿ ನಾವು ಯಾವುದೇ ರೀತಿಯಾದಂಥ ತೊಂದರೆಯಲ್ಲಿಲ್ಲ, ನಾವು ಸೇಫ್ ಆಗಿದ್ದೀವಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಮತ್ತೊಂದು ವಿಷಯ ಏನಂತಂದರೆ, ಯಾರೆಲ್ಲ ನಮ್ಮ ಕನ್ನಡಿಗರು ದುಬೈನಲ್ಲಿದ್ದೀರಾ ಅವರಿಗೆ ಒಂದು ವಿನಂತಿ, ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ಗಳನ್ನು ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ 1 ವರ್ಷ ಜೈಲು, 10,000 ದಿರಾಮ್ ಫೈನ್ ಇದೆ, ಇಲ್ಲಿನ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಹಾಗಾಗಿ ಇಲ್ಲಿನ ಯಾವುದೇ ರೀತಿಯಾದಂಥ ಇನ್ಸಿಡೆಂಟ್ ಬಗ್ಗೆ ನೀವು ವಿಡಿಯೋ ಮಾಡಿ ಫೇಸ್ಬುಕ್ ಆಗ್ಬೋದು, ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಆಗ್ಬೋದು, ಅದರಲ್ಲಿ ಪೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಾಂತಂದರೆ ಮುಂದಿನ ದಿನದಲ್ಲಿ ಅದಕ್ಕೆ ಆದಂಥ ತಾವು ಒಂದು ಏನಂತೀರ ಪ್ರಾಬ್ಲಮ್ನಲ್ಲಿ ಸಿಲುಕಾಳ್ಕೊಳ್ತೀರ. ಹಾಗಾಗಿ ತೊಂದರೆ ಪಡಿಸ್ಕೋಬೇಡಿ. ಮತ್ತೊಂದು ನನ್ನ ಕಳಕಳಿಯ ವಿನಂತಿ ನಮ್ಮ ಇಂಡಿಯನ್ ನ್ಯೂಸ್ಗಳಿಗೆ ಏನಂದರೆ, ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ಗಳು, AI ನ್ಯೂಸ್ಗಳನ್ನು ಹಾಕಿ ನಮ್ಮ ಜನರ ಒಂದು ಮನಸ್ಥಿತಿ ತಲೆಯನ್ನು ಚೇಂಜ್ ಮಾಡ್ತಾಯಿದ್ದಾರೆ, ಮನಸ್ಥಿತಿನೇ ಚೇಂಜ್ ಮಾಡ್ತಾಯಿದ್ದಾರೆ. ಹಾಗೆ ಹೀಗೆ ಅಂತೇಳಿ ಏನೆಲ್ಲ ಇಂಡಿಯಾ ಚಾನೆಲ್ನಲ್ಲಿ ಹೇಳ್ತಾ ಇದ್ದಾರೆ, ಅದು ಯಾವುದೇ ರೀತಿಯಾದಂಥ ಕನ್ಸಿಡರ್ ಮಾಡಬೇಡಿ. ಇಲ್ಲಿ ಎಲ್ಲ ರೀತಿಯಾದಂಥ ನಾವು ಸೇಫ್ಟಿ ಪ್ರೊಟೆಕ್ಟ್ ಆಗಿದ್ದೀವಿ. ಅದಕ್ಕೆ ಆದಂಥ ಗೌರ್ಮೆಂಟ್ ನಮ್ಮನ್ನು ಸೇಫ್ ಮಾಡ್ತಾಯಿದೆ. ಹಾಗೆ ಏನೇ ಇದ್ದರೂ ಕೂಡ ನಮ್ಮ ಒಂದು ಗೌರ್ಮೆಂಟ್ ಅಂಡರ್ನಲ್ಲಿ ನಾವು ಇದ್ದೀವಿ. ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ದಿನಾಲೂ, ಯಾವುದೇ ರೀತಿಯಾದಂಥ ರಜೆ ಇಲ್ಲ. ಹಾಗಾಗಿ ನಾವು ಸೇಫ್ ಇದ್ದೀವಿ. ಧನ್ಯವಾದಗಳು.